ಅಡಿಬಾ ಮಗನೇ ಭೀಮಾ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ರಿವ್ಯೂ ಮಾಡೋಕೆ ಹೊರಟಿರುವಂಥದ್ದು ಒಂದು ಸ್ಪಾಯ್ಲರ್ ರಿವ್ಯೂ ಆಗಿರುವಂಥದ್ದು ಭೀಮಾ ಮೂವಿ ಬಗ್ಗೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಕಟ್ ಮಾಡ್ಕೊಂಡು ಹೋಗಿ ಭೀಮಾ ಮೂವಿ ನೋಡ್ಕೊಂಡು ಬಂದಿಲ್ಲ ಅಂತಂದರೆ ಸಲಗಾ ಮೂವಿಯ ಒಂದು ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಆದರೆ ಇದು ಸಲಗಾನ ಒಂದು ಲಿಂಕ್ ಕೊಟ್ಟಿರೋದು, ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ಓಡಿಸಿದ್ದಾರೆ ಕಲೆಕ್ಷನ್ನಿಗೋಸ್ಕರ ಅಂತಲೇ ಹೇಳ್ಬೋದು. ನೋಡಿ, ಕಲೆಕ್ಷನ್ ಜಾಸ್ತಿ ಮಾಡಬೇಕು, ಈಗ ಇತ್ತೀಚೆಗೆ ಒಂದು ಯೂನಿವರ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ತುಂಬಾ ಬಜೆಟ್ ಆಗುತ್ತೆ. ಯಾಕೆ ಅಂತಂದರೆ ಬೇರೆ ಹೀರೋ ಇರಬೇಕು, ಅದರಲ್ಲಿ ಬೇರೆ ಇರಬೇಕು. ಆದರೆ ಇವ್ರದ್ದೊಂದು ಎಂಥ ತಲೆ ಓಡಿಸಿದ್ದಾರೆ ಅಂತಂದರೆ ಸಲಗ ಭೀಮಾ ಒಂದೇ ಥರದ ಸಿನಿಮಾ ಆಗಿರುವಂಥದ್ದು. ನಿಮಗೆ ಚೇಂಜಸ್ ಏನೂ ಇಲ್ಲ. ನೋಡಿ ಹೇಗೆ LC ಯೂನಿವರ್ಸಿಗೆ ಏನು ಗುರು LC ಯೂನಿವರ್ಸಿಗೆ ಹೋಲಿಸಿದ್ಯಾ? ಹೌದು ಗುರು, ಕನ್ನಡ ಸಿನಿಮಾ ಅಲ್ವ, ಆ ರೇಂಜಿಗಿದೆ, ಅದಕ್ಕೋಸ್ಕರ ಆ ರೀತಿ ಕೊಟ್ಟಿದ್ದಾರೆ. ಯಾವ ನಾರ್ಕೋಟಿಕ್ಸ್ನ ತಡೆಯೋದಕ್ಕೆ ಯಾವ ರೀತಿಯಲ್ಲಿ ಅಂದರೆ ನೋಡಿ, ಒಂದು ಡ್ರಗ್ ಬಸ್ ಮಾಡೋದಕ್ಕಾಗಲಿ ಅಥವಾ ಯಾವ ರೀತಿ ಪ್ರಯತ್ನ ಪಡ್ತಿದ್ದಾರೆ ಸಿನಿಮಾಸ್ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಅಂಥ ಒಂದು ಒಳ್ಳೆ ಕಂಟೆಂಟಿಗೆ ಸೇರುವಂಥದ್ದೇನೆ ಭೀಮಾ ಆಗಿರುವಂಥದ್ದು. ರೇಟೆಡ್ ಸಿನಿಮಾ ಆಗಿರೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ವೈಲೆನ್ಸ್ ಇರೋದ್ರಿಂದ, ಅಂಥ ಪದಗಳು ಬಳಸಿರೋದ್ರಿಂದ. OTTಗೆ ಬರಬೇಕಾದ್ರೆ ಹೇಳ್ದಂಗೆ ಅದೆಲ್ಲ ಕಟ್ಟಾಗಿಯೇ ಬರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಯಾಕೆಂತಂದರೆ ಸೆನ್ಸಸ್ ಬೋರ್ಡ್ಸು ಆ ಥರ ಥಿಯೇಟ್ರಿಗೆ ಬಿಟ್ಟರೆ ನಮ್ಮ ಒಂದು OTT ಪ್ಲಾಟ್ಫಾರ್ಮಿಗೆ ಈ ಥರ ವರ್ಡ್ಸ್ನೆಲ್ಲ ಬಿಡೋದು ಡೌಟೇನೇ ಅನ್ನಿಸ್ತಾ ಇದೆ. ನೋಡೋಣ ಗುರು, ಬಂದ ಮೇಲೇ ಗೊತ್ತಾಗುವಂಥದ್ದು. ಏನು ಗುರು ಅದು ಹೆಸರು? ಶುಂಠಿ ಅಂತೆ, ಶೀಲಾ ಅಂತೆ, ಡ್ರ್ಯಾಗನ್ ಮಂಜು ಅಂತೆ, ಎಂಥ ಖತರ್ನಾಕ್ ನನ್ನ ಮಕ್ಕಳೆಲ್ಲ ಇದ್ದಾರೆ ಅಂತ. ಮೂವಿಲಿ ಅಂದರೆ ಸಲಗ ಮೂವಿಲಿ ಬ್ಯಾಟ್ಸ್ಮನ್ನ ನಾವು ನೋಡಿದ್ವಲ್ಲ, ಹಾಗೆಯೇ ಸಲಗನ ಊರವರು ಅಂತೀನಿ, ಭೀಮನ ಊರವರು ಇರ್ತಾರಲ್ಲ, ಅವರು ಊರು ಕೇರಿಯವರೆಲ್ಲ ಇರ್ತಾರಲ್ಲ, ಯಾವ ರೀತಿ ಬೈಯಲ್ಲಿದ್ದಾರೆ ಅಂತೆಲ್ಲ ಹುಡುಕ್ತಿರ್ತಾರಲ್ಲ, ಅದೊಂದು ಖಡಕ್ ಸಿನಿಮಾ ಗುರು. ಅದೊಂದು ಖಡಕ್ ಫೀಲ್ ಕೊಡುತ್ತೆ. ಏನೋ ಒಂದು ಪಕ್ಕಾ ಲೋಕಲ್ ಹುಡುಗನ ಹಿಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡೆಯೋದು ಸೀನ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ. ವೈಲೆನ್ಸ್ ಅಂತೂ ಕೇಳೋದೇ ಬೇಡ. ಇನ್ನು ರೇಟೆಡ್ ಸಿನಿಮಾ ಯಾಕಾಗುತ್ತೆ ಅಂತ ವೈಲೆನ್ಸ್ ಇರೋದಕ್ಕೇನು, ಅದಲ್ದಲೇ ವರ್ಡ್ಸ್, ತುಂಬಾ ವರ್ಡ್ಸಿಂದನೇ ಯಾವಾಗ್ಲೂ ಅಂಥ ವರ್ಡ್ಸ್ ಯೂಸ್ ಮಾಡೋದ್ರಿಂದನೇ ರೇಟೆಡ್ ಸಿನಿಮಾ ಆಗುವಂಥದ್ದು. ಡೈರೆಕ್ಟಾಗಿ ಪ್ಲ್ಯಾಟ್ಫಾರ್ಮಲ್ಲಿ ಬಿಡೋದಕ್ಕಾಗಲ್ಲ, ಅದು ಒಂದು ಪ್ರಾಬ್ಲಮ್ ಇರುತ್ತೆ. ಆ ಥರ ಬಿಟ್ಟರೆ ಲೈಕ್ ವೈಲೆನ್ಸ್ ಜಾಸ್ತಿ ಇತ್ತು, ತುಂಬಾ ವೈಲೆನ್ಸ್ ಇರೋದ್ರಿಂದ ರೇಟೆಡ್ ಸಿನಿಮಾ ಆಗಿರುವಂಥದ್ದು. ಪರವಾಗಿಲ್ಲ, ಜಸ್ಟಿಸ್ ಕೊಡ್ತು. ರೇಟೆಡ್ ಆಗಿದೆ ಅಂತ ತಕ್ಷಣ ಸುಮ್ಮನೆ ಏನೋ ಮಾಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಸಿನಿಮಾ ಎಲ್ಲರಿಗೂ ತಲುಪಬೇಕಾಗಿತ್ತು. ರೇಟೆಡ್ ಸಿನಿಮಾ ಆಗುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಏನಂತಂದರೆ ಈಗಿನ ಯಂಗ್ಸ್ಟರ್ಸಿಗೆ ಈ ಮೂವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೊತ್ತಾಗಲ್ಲ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ತುಂಬ ಸಲ ಹೇಳ್ತಿದ್ದೆ, ಲೈಕ್ ಬೇಡ ಕಣ್ರು, ಬಿಟ್ಟಾಕ್ರಿ, ಏನಕ್ಕರು ಇವೆಲ್ಲ ಅಂತ. ಇವನು ಅಂತ ನನಗೆ ಕೇಳ್ತಾಯಿದ್ರು, ಇವನು ಬಂದ ಕಿವಿ ಚುಚ್ಚಕ್ಕೆ ಅಂತ. ಏನೋ ಸ್ಟಾರ್ಟ್ ಮಾಡಿಬಿಟ್ಟೆ, ಬಿಡೋಕ್ಕಾಗ್ತಿಲ್ಲ ಅಂತ. ಆದರೆ ಈಗ ಪರವಾಗಿಲ್ಲ, ಇತ್ತೀಚೆಗೆ ಎಲ್ಲ ಇದರಿಂದ ದೂರ ಇದ್ದಾರೆ. ನಾನು ತುಂಬಾ ಖುಷಿ ಆಗ್ತಿದೆ ಇಂಥ ವಿಷಯದಲ್ಲಿ. ಏನು ಗೊತ್ತಾ, ಇಂಥ ಸಿನಿಮಾಗಳು ಬಂದಾಗಲೇ ಒಂದು ಅವೇರ್ನೆಸ್ನ ಕ್ರಿಯೇಟ್ ಆಗುವಂಥದ್ದು. ಅವೇರ್ನೆಸ್ಸಿಂದನೇ ತುಂಬ ಜನಕ್ಕೆ ಹೆಲ್ಪ್ ಆಗಿ ತುಂಬ ಜನ ಬದಲಾಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಆ ಟಿಕ್ಟಾಕರಿನ ಆ್ಯಕ್ಟಿಂಗ್ ಜಾಸ್ತಿ ಕೊಟ್ಟಿಲ್ಲ. ಯಾಕೆಂದ್ರೆ ಅವಳಿಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಬರಲ್ಲ. ಅಷ್ಟು ಗಿರಿಜಾ ಏನು ಕ್ಯಾರೆಕ್ಟ್ರ್ ಗುರು, ಅದು ಏನು ಆ್ಯಕ್ಟಿಂಗ್. ಎಲ್ಲಿದ್ರಿ ಮ್ಯಾಮ್, ಎಲ್ಲಿದ್ದಮ್ಮ ಇಷ್ಟು ದಿನ ಅನ್ನೋ ರೀತಿ ಆಗೋಗ್ಬಿಟ್ಟಿತ್ತು ನಮಗೆ. ಏನು ಕ್ಯಾರೆಕ್ಟ್ರ್ ಗುರು, ಬೈತಾರೆ ಅಂತಿಂಥದ್ದಲ್ಲ. ಪೊಲೀಸ್ ಈ ರೀತಿ ಹೆಂಗಸರು ಪೊಲೀಸ್ ಆದರೆ ಈ ರೀತಿ ಮಾತಾಡ್ತಾರೆ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಗಂಡು ಪೊಲೀಸ್ಗಿಂತನೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗಿರಿಜಾ ಅನ್ನೋ ಕ್ಯಾರೆಕ್ಟರ್. ತುಂಬಾ ಜಸ್ಟಿಸ್ ಕೊಟ್ಟಿದ್ದಾರೆ. ಒಂದು ಶುಂಠಿ ಅನ್ನೋ ಕ್ಯಾರೆಕ್ಟ್ರಿಗೂ ಅಷ್ಟೇ. ಅಪ್ಪ ಏನು ಕ್ಯಾರೆಕ್ಟರ್ ಗುರು, ಶುಂಠಿ ಕ್ಯಾರೆಕ್ಟ್ರು ಹಿಂಗೆ ಫ್ಲಿಪ್ ಆಗಿಬಿಡ್ತಾರೆ. ಏನೋ ಫುಲ್ಲು ಜೋಶಲ್ಲಿ ಓಡಾಡ್ತಿರ್ತಾನೆ, ಏನೋ ಸಡನ್ನಾಗಿ ವರ್ಡ್ಸ್ ಎಲ್ಲ ಯೂಸ್ ಮಾಡಲ್ಲ ನಾನು. ಈಗ ನನಗೆ ಆ ಮೂವಿ ನೋಡಿ ಬಂದಮೇಲೆ ವರ್ಡ್ಸ್ ತರಿತಾ ಇರುತ್ತೆ, ಹಂಗೆ ಹಾಸನ ಹುಡುಗ್ರಲ್ವ, ಏನು ಮಾಡೋದಕ್ಕಾಗಲ್ಲ. ಬಟ್ ಇರೋದು ಮಂಗಳೂರಲ್ಲಿ. ಸೊ ಮಂಗಳೂರಲ್ಲಿ ಸ್ವಲ್ಪ ಭಾಷೆಗಳು ಹಿಡಿತಾ ಇದೆ, ಒಳ್ಳೆಯದೇನೆ. ವೀಡಿಯೋದು ಹೆಲ್ಪ್ ಆಗುತ್ತೆ. ಯಾಕೆಂದರೆ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡೋವಂಥ ಒಂದು ಚಾನಲ್ ಆಗಲಿ ಅನ್ನೋದೇ ನನ್ನ ಒಂದು ಹೋಪ್ ಆಗಿರೋವಂಥದ್ದು. ನೋಡೋಣ ಗುರು, ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗೆಯೇ ಇದ್ರ ಎಲ್ಲರ ಸಪೋರ್ಟು ಈ ಮೂವಿಗೆ ಬೇಕಾಗಿರೋವಂಥದ್ದು. ನೀವು ಯಾರದೇ ಫ್ಯಾನ್ ಆಗಿರಿ, ಆದರೆ ಮೊದಲು ಕನ್ನಡ ಸಿನಿಮಾಗೆ ಫ್ಯಾನ್ ಆಗಿರಿ ಅಂತ ಹೇಳ್ತಾ, ಭೀಮಾ ಸಿನಿಮಾಗೆ ನಿಮ್ಮ ಒಂದು ಸಪೋರ್ಟ್ ಬೇಕಾಗಿದೆ. ನೀವು ಫ್ಯಾಮಿಲಿ ಜೊತೆ ಹೋದರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಅಡಲ್ಟ್ ಕಂಟೆಂಟ್ಸ್ ಏನು ಇಲ್ಲದೇ ಇರೋ ಕಾರಣಕ್ಕೋಸ್ಕರ, ಮೇಯ್ನ್ಲಿ ಯಂಗ್ಸ್ಟರ್ಸಿಗೋಸ್ಕರ ಒಂದು ಮೆಸೇಜ್ ಇರೋ ಕಾರಣಕ್ಕೋಸ್ಕರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಆ ಸಲಗ ಅದೊಂದು ಎಂಟ್ರಿ ಕೊಟ್ರಲ್ಲ ಗುರು, ಆಗ ಒಂದು ಗೂಸ್ ಬಂಪ್ ಬಂತು ನನಗೆ. ಎಕ್ಸಾಕ್ಟ್ಲಿ ನಿಜ ಹೇಳ್ಬೇಕಂತಂದರೆ ಗೂಸ್ ಬಂಪ್ ಸ್ಟಾರ್ಟ್ ಆಗಿದೆ ಯಾವಾಗ ಗೊತ್ತಾ, ಭೀಮನ್ ಎಂಟ್ರಿ ಆಗುತ್ತೆ. ಒಂದು ಕಡಕ್ಕಾಗಿ ಒಂದು ಲುಕ್ ಕೊಡ್ತಾನೆ. ನನಗೆ ಸಿಟ್ಟು ಬಂದರೆ ಅಷ್ಟೇ ಅಂತ, ನಿನಗೆ ಬರುತ್ತೆ, ನನಗೆ ಯಾವಾಗಲೂ ಇರುತ್ತೆ ಅನ್ನೋ ಒಂದು ಕಡಕ್ಕಾಗಿ ಹೇಳ್ತಾರಲ್ಲ,
ನನಗೆ ಅವಾಗ ಆ್ಯಕ್ಚುಲಾಗಿ ಹೀರೋ ಕ್ಯಾರೆಕ್ಟರ್ ಅಂತ ಅನ್ನಿಸಿದ್ದು. ಬರೀ ಏನು ಫೈಟಲ್ಲೂ ಅಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸಲಗ ಮೂವಿಲಿ ಕೊಟ್ಟಿದ್ರಲ್ಲ ಬಿಲ್ಡಪ್ಸ್, ಅದಿದ್ರಲ್ಲಿ ಕೊಟ್ಟಿಲ್ಲ. ಭೀಮಾ ಮೂವಿ ಯಾವ ರೀತಿ ಕಂಟೆಂಟ್ ಅಂತಂದರೆ ತುಂಬಾ ಯೋಚನೆ ಮಾಡ್ಕೊಂಡು ಮಾಡಿದ್ದಾರೆ ಆಯಿತಾ. ದುನಿಯಾ ವಿಜಯ್ ಸರ್, ನಿಮ್ಮ ಒಂದು ಡೈರೆಕ್ಷನಿಗೆ ಹ್ಯಾಟ್ಸ್ ಆಫ್. ಯಾಕೆಂತಂದರೆ ನೀವು ಎಲ್ಲರಿಗೂ ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ಯೂನಿವರ್ಸ್ ಬೇಕು, ಕನ್ನಡದಲ್ಲಿ ಯೂನಿವರ್ಸ್ ಬೇಕಂಡ್ರು, ಕನ್ನಡದಲ್ಲಿ ಯೂನಿವರ್ಸ್ ಬೇಕು, KGF ಒಂದು ವರ್ಷ ಸ್ಟಾರ್ಟ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಯೋಚನೆ ಮಾಡ್ತಾನೇ ಇದೀವಿ. ಬಿಟ್ಟರೆ ಒಂದು ಯೂನಿವರ್ಸು ನಮಗೆ ಕಾಣಿಸ್ತಾ ಇಲ್ಲ. ಆದರೆ ನೀವು ಸಿಂಪಲ್ಲಾಗಿ ನೀವು ಒಂದು ಕೊಟ್ಟರಲ್ಲ ಟಚ್ಚು. ಯಾಕೆಂತಂದರೆ ಆ ಮೂವಿ ಎರಡು ಕೂಡ ಸಿಂಕ್ ಆಗೋವಂಥ ಮೂವಿನೇ ಆಗಿರೋದ್ರಿಂದ ಆರಾಮಾಗಿ ವರ್ಕೌಟ್ ಆಯಿತು. ನಾನು ಕೂಡ ಖುಷಿಯಾಗಿದ್ದೀನಿ ಗುರು. ಕ್ಯಾರೆಕ್ಟರ್ನ ಅಲ್ಲಿ ನನಗೆ ಒಂದು ವಿಷಯ ಬೇಜಾರಾಗಿದೆ ಏನಂತಂದರೆ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ನ ಸಾಯಿಸ್ತಾ ಬಂದ್ರಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ಹೇಳಬೇಕು ಅಂತಂದರೆ ಇವರೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಗಿತ್ತು, ಅಪ್ಕಮಿಂಗ್ ಮೂವೀಸ್ಗೆ ಬೇಕಾಗಿರ್ತಿತ್ತು. ನೀವೇನಾದರೂ ಒಂದು ಅಣ್ಣನ ಎಮೋಷನ್ಸನ್ನು ತೋರಿಸೋದಾಗಲಿ, ಸಂಬಂಧನೇ ಇಲ್ಲ ಸಂಬಂಧಿಕರ ಥರ ಫೀಲ್ ಮಾಡೋವಂಥ ಒಂದು ಎಮೋಷನ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಅದೆಲ್ಲ ನೆಕ್ಸ್ಟ್ ಲೆವೆಲ್. ನೋಡಿ, ಸಲಗ ಕೆಟ್ಟವನೇ, ಆದರೆ ಭೀಮಾ ಹಂಗಲ್ಲ. ಕೆಟ್ಟವನ ಜೊತೆಗೆ ಒಳ್ಳೆಯದನ್ನು ತೋರಿಸ್ಬೇಕು, ನಮಗೂ ಹಾಕಿರೋವಂಥ ಕಳಂಕನ ಅಳಿಸ್ಬೇಕು ಅಂತ ಹೊರಟಿರೋನೇ ಭೀಮಾ ಆಗಿರೋವಂಥದ್ದು. ಸೊ ಈ ಕ್ಯಾರೆಕ್ಟರ್ ನನಗೆ ಸಲಗನ ಕ್ಯಾರೆಕ್ಟರ್ಗಿಂತ ಇದಕ್ಕೆ ತುಂಬಾ ಹಿಡಿಸ್ತು. ಆದರೆ ಅದರಲ್ಲಿ ಹೇಳ್ದಂಗೆ ಕೊಬ್ಬು ಅನ್ನೋದೇನಿದೆಯಲ್ಲ, ಭೀಮಂಗೆ ಜಾಸ್ತಿನೇ ಇದ್ದಿದ್ರಲ್ಲಿ ಮೂವಿಲಿ. ನಾನೇನು ಅಂದ್ಕೊಂಡಿದ್ದು, ಒಂದು ಸ್ಪಾಯ್ಲರ್ ಬಂತು ಗುರು, ನನಗೆ ತಲೆ ಕೆಟ್ಟೋಯ್ತು ಮೂವಿ ನೋಡೋದಕ್ಕೂ ಬಂದಲೇ. ಇವತ್ತೇ ನೋಡ್ಕೊಂಬಂದಿರೋಂಥದ್ದು, ಮೂವಿ ನೋಡೋದಕ್ಕೂ ಮೊದಲೇ ಒಂದು ಸ್ಪಾಯ್ಲರ್ ಬಂತು, ಸಲಗ ಬರ್ತಾನೆ ಗುರು ಅಂತ. ನನಗೆ ಎಲ್ಲಿಂದ ನೋಡ್ಬಿಟ್ಟೆ ಅಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಅದು ಬಂದ್ಬಿಡ್ತು. ತುಂಬಾ ಡಿಸಪಾಯಿಂಟ್ ಆಯಿತು. ನಾನು ಕಾಯ್ತಾಯಿದ್ದೆ, ಅದನ್ನು ಕ್ಲೋಸ್ ಮಾಡಿದೆ. ನಾನು ಕಾಯ್ತಾಯಿದ್ದೆ, ಎಲ್ಲಿ ಬರ್ತಾನೆ ಸಲಗ ಎಲ್ಲಿಂದ ಎಂಟ್ರಿ ಕೊಡ್ತಾನೆ ಅಂತ. ಹೊಡೆತ ತಿಂದು ಬೀಳ್ತಿರ್ಬೇಕಾದ್ರೆ ಇವಾಗ ಎಂಟ್ರಿ ಕೊಟ್ಟರೆ ಬೇಡ, ಅದು ತಪ್ಪಾಗುತ್ತೆ, ಈಗ ಬರಬಾರ್ದು ಅಂತ ಅಂದ್ಕೊಂಡು ಲಾಸ್ಟಿಗೆ ಒಂದು ಡೈಲಾಗಲ್ಲಿ ಕೊಟ್ಟರು, ಇದೆಲ್ಲ ಇವ್ನು ಜೈಲಿಗೆ ಹೋಗ್ತಿರ್ತಾನೆ, ಇದೇನು ದೊಡ್ಡ ವಿಷಯ, ಅಲ್ಲಿ ಬೇರೆನೇ ವಿಷಯ ನಡೀತಿದ್ದೆ. ಅವಾಗ ಗೊತ್ತಾಯಿತು ಇದು ಸಲಗನ ಎಂಟ್ರಿನೇ ಅಂತ. ಸಲಗನ ಎಂಟ್ರಿ ಬಂದಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಲೈಕ್ ಒಂದು ಯೂನಿವರ್ಸ್ನ ಈ ರೀತಿ ಕ್ರಿಯೇಟ್ ಮಾಡ್ತಾರೆ, ಡಿಫ್ರೆಂಟ್ ಸ್ಟೋರೀಸ್ನ ತೋರಿಸಿ ಈ ಥರ ಮುಂದಕ್ಕೆ ಹಾಕ್ತಾರೆ ಅಂತ. ತುಂಬಾ ಖುಷಿ ಆಯಿತು. ಇನ್ನೇನು ಗೊತ್ತಾ, ಈ ಒಂದು ತಪ್ಪು ಮಾಡೋದೇನೂ ನಿಲ್ಲಲ್ಲ, ಅದಕ್ಕೋಸ್ಕರ ಯಾರಾದ್ರು ಒಬ್ರು ಆಚೆ ಇರಬೇಕಾದ್ರೆ ಅನ್ನೋ ರೀತಿ ನನಗೆ ಫೀಲ್ ಆಯಿತು. ಸೊ ನೋಡೋಣ ಗುರು, ಅಪ್ಕಮಿಂಗ್ ಡೇಸಲ್ಲಿ ಯಾವ ರೀತಿ ಸಿನಿಮಾಸ್ ತೆಗಿತಾ ಹೋಗ್ತಾರೆ ಅಂತ. ನಿಜ ಹೇಳ್ತೀನಿ, ಭೀಮಾ ಒಂದು ಒಳ್ಳೆ ಸಕ್ಸಸ್ ಆಗಿರುವಂಥದ್ದು. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳಿಗೆ, ಅಪ್ಕಮಿಂಗ್ ಮೂವೀಸ್ಗಳಿಗೆ, ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಕನ್ನಡ ಸಿನಿಮಾಸ್ ಒಂದು ಜೀವ ಹುಟ್ಕೊಳ್ಳುತ್ತೆ. ಮೇಯ್ನ್ಲಿ ಈ ಥರದ ಕಂಟೆಂಟ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಮಾಜಕ್ಕೆ. ಅವರು ಏನೇ ಹೇಳಿ ನೆಕ್ಸ್ಟ್ ಲೆವೆಲ್ ಇತ್ತು ಮೂವಿ. ನಮ್ಗೆ ಪರ್ಸ್ನಲಿ ಯಾಕೆ ಇಷ್ಟ ಆಗ್ತಿದೆ ಗೊತ್ತಾ, ಇದು ಎಲ್ಲರಿಗೂ ಇಡ್ಸೋಂಥ ಸಿನಿಮಾ ಅಲ್ಲ. ಪರ್ಸ್ನಲಿ ಯಾಕೆ ಇಷ್ಟ ಆಗ್ತದೆ, ನಾವು ಲೋಕಲ್ ಹುಡುಗರ ಜೊತೆ ಬೆಳೆದಿದ್ದೀವಲ್ಲ, ನಮಗೆ ಗೊತ್ತಲ್ಲ ಲೋಕಲ್ ಹುಡುಗರು ಹೆಂಗಿರ್ತಾರೆ ಅಂತ. ನಾವೇನೋ ಯೂಟ್ಯೂಬ್ ಕಂಟೆಂಟ್ ಮಾಡ್ತಾಯಿದ್ದೀವಿ, ಆದರೆ ಅಂಥ ವರ್ಡ್ಸ್ನ ಬಳಸೋ ಆಗಿಲ್ಲ, ಆ ಥರ ಮಾತಾಡೋ ಹಂಗೂ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ರೀತಿಯೇ ಇದೆ ಅಂತ ಗೊತ್ತಾಗುತ್ತಲ್ಲ. ಸೊ ಈ ಲೋಕಲಿ ತೋರಿಸಿರೋದ್ರಿಂದ, ಅದು ಸಲಗನಿಂದನೇ ಸ್ಟಾರ್ಟ್ ಆಗಿರೋವಂಥದ್ದು, ಭೀಮಾದಲ್ಲಿ ಅದನ್ನು ನೆಕ್ಸ್ಟ್ ಲೆವೆಲ್ ತೋರಿಸಿದರೆ. ಆ್ಯಂಡ್ ಅದಕ್ಕೆ ಇಟ್ಟಿರೋಂಥ ಒಂದು ಕನೆಕ್ಷನ್ ಕೂಡ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದಲ್ಲೇ ಹೇಳೋದಾದರೆ ಸಿನಿಮ್ಯಾಟೋಗ್ರಫಿ ವೈಸ್ ಯೋಚನೆ ಮಾಡ್ಕೊಂಡು ಸಿನಿಮ್ಯಾಟೋಗ್ರಫಿ ಇಟ್ಟಿದ್ದಾರೆ. ಅಂದರೆ ಒಂದೊಂದು ಡೈಲಾಗ್ ಕೂಡ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ ಅಂತ ಅನ್ನಿಸ್ಲಿಲ್ಲ. ಜೋಕಿನ ಕಂಟೆಂಟ್ ಆದರೂ ಕೂಡ, ಕಾಮಿಡಿ ಮಾಡೋವಂಥ ಕಂಟೆಂಟ್ಸ್ ಆದರೂ ಕೂಡ, ಡೈಲಾಗ್ಸ್ ಎಲ್ಲ ತುಂಬಾ ಅರ್ಥವಾಗಿರೋವಂಥ ಡೈಲಾಗ್ಸ್ ಇತ್ತು. ನೀವು ಅದನ್ನು ಇನ್ನೂ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದ್ರೆ, ಮೂವಿನ ಇನ್ನೊಂದು ಸತಿ ಕುತ್ಕೊಂಡು ನೋಡಿ, ಎಲ್ಲೆಲ್ಲಿ ಕಾಮಿಡಿ ಮಾಡ್ತಿರ್ತಾರಲ್ಲ ಕಾಮಿಡಿನ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ನ ಕೊಡುವಂಥ ಒಂದು ಡೈಲಾಗ್ಸ್ ಆಗಿರುತ್ತೆ. ನೀವು ಸ್ವಲ್ಪ ಇನ್ನೊಂದು ಸತಿ ನೋಡಿ, ನಾನು ಅರ್ಥ ಆಗಲಿಲ್ಲ ಅಂತಂದರೆ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮ್ಮೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವು ಯಾವುದೇ ಫ್ಯಾನ್ಸ್ ಆಗಿ, ಡಿ ಬಾಸ್ ಫ್ಯಾನ್ಸ್, ಕಿಚ್ಚಾ ಫ್ಯಾನ್ಸ್, ಹಾಗೆಯೇ ಧ್ರುವ ಸರ್ಜನ್ ಫ್ಯಾನ್ಸ್, ದರ್ಶನ್, ಡಿ ಬಾಸ್ ಅಭಿಮಾನಿಗಳ ಫ್ಯಾನ್ಸ್ ನನಗೆಲ್ಲ ಸಪೋರ್ಟ್ ಮಾಡ್ತಿರೋದು, ಇಂಥ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ. ಯಾಕೆಂತಂದರೆ ಭೀಮಾ ಮೂವಿ ನೆಕ್ಸ್ಟ್ ಲೆವೆಲ್ ಹೋಗಬೇಕು, ಅದು ನನ್ನ ಕಡೆಯಿಂದ ತಲುಪಿದ್ರೆ ಇನ್ನೂ ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದು. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮೂವಿ ನೋಡ್ಕೊಂಬಂದಿಲ್ಲ ಅಂದರೆ ಹತ್ತಿರದ ಥಿಯೇಟರಿಗೆ ಆದಷ್ಟು ಬೇಗ ವಿಸಿಟ್ ಕೊಡಿ. ಇದು ಸ್ಪಾಯ್ಲರ್ ರಿವ್ಯೂ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿಯೇ ಬಂದಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇವತ್ತು ವಿಡಿಯೋ ಇಷ್ಟ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ನನ್ನ ಎನರ್ಜಿ ಯಾವಾಗಲೂ ಹೈ ಆಗಿರುತ್ತೆ ಗುರು.